ಅಧ್ಯಕ್ಷತೆಯನ್ನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವಿಸ್ತರಣಾಧಿಕಾರಿಗಳು ವಹಿಸ್ಕೋಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಬೇರೆ ಸಭೆ ಇದ್ದಿದ್ದರಿಂದ ಅವರು ಈ ದಿನ ಹಾಜರಾಗೋದಕ್ಕೆ ಆಗದೆ ಇರುವ ಒಂದು ಕಾರಣ, ನಮ್ಮ ಈ ಸಭೆಯಲ್ಲಿ ಹಿರಿಯರಾದಂಥ ಮಾಜಿ ಅಧ್ಯಕ್ಷರು ಆದಂಥ ನಮ್ಮ ಶ್ರೀಯುತ ದೇವರಾಜಣ್ಣ ಅವರನ್ನ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ರಿ ಅಂತ ಕೇಳಿದಾಗ ಅವರು ಸಂತೋಷದಿಂದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿರ್ತಾರೆ. ಈ ಸಭೆಗೆ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಸುಸ್ವಾಗತವನ್ನ ಬಯಸ್ತಾರೆ. ಹಾಗೂ ನಮ್ಮ ಈ ನಮ್ಮ ಗ್ರಾಮ ಪಂಚಾಯಿತಿ ಆಡಳಿತಾಧಿಕಾರಿಯಾದಂಥ ಶ್ರೀಮತಿ ಸೀಮಾ ಮೇಡಮ್ ಅವರು, ಹಿರಿಯ ತೋಟಗಾರಿಕೆ ಇಲಾಖೆ ಹಿರಿಯ ಸಹಾಯಕ ನಿರ್ದೇಶಕರು, ತೋಟಗಾರಿಕೆ ಇಲಾಖೆ ಅರಸೀಕೆರೆಯವರು ಈ ನಮ್ಮ ಸಭೆಗೆ ಭಾಗವಹಿಸಿರ್ತಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ನಮ್ಮ ಸಾಮಾಜಿಕ ತಂಡದ ಕೋಆರ್ಡಿನೇಟರ್ ಆದಂತಹ ಶ್ರೀಯುತ ದೇವರಾಜ್ ಅವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಇದ ಕಾರ್ಯಕ್ರಮದ ರೇಣುಕಪ್ಪ ಮತ್ತೆ ರೂಪ ಮತ್ತೆ ಇವರು ಕೂಡ ಈ ಸಭೆಯಲ್ಲಿ ಭಾಗವಹಿಸಿರ್ತಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಈ ಅರುಣ್ ಅವರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ, ಗ್ರಾಮಸ್ಥರಾದ ತಮ್ಮೆಲ್ಲರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ, ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರಿಗೂ ಕೂಡ ಸುಸ್ವಾಗತವನ್ನು ಬಯಸ್ತಾ ಈ ಸಭೆಯನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಸಭೆಯನ್ನು ಕುರಿತು ದೇವರಾಜ್ ಸರ್ ಒಂದೆರಡು ಮಾತಾಡಬೇಕು ಅಂತ ಹೇಳಲಿಕ್ಕೆ. ಈಗಾಗಲೇ ನಿಮಗೆಲ್ಲರಿಗೂ ಕೇಳಿಸ್ಕೊಳ್ಳಪ್ಪ, ಯಾರು ಮಾತಾಡ್ತಾರೆ? ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಮತ್ತೆ 15ನೇ ಹಣಕಾಸಿಗೆ ಸಂಬಂಧಪಟ್ಟಂತೆ ನಾವು ಸುಮಾರು 5 ದಿನಗಳಿಂದ ಸಾಮಾಜಿಕ ಪರಿಶೋಧನಾ ಕಾರ್ಯದಲ್ಲಿ ತೊಡಗಿದ್ದು, ಈ ಯಾವ್ಯಾವ ಕಾಮಗಾರಿಗಳಲ್ಲಿ ಎಲ್ಲೆಲ್ಲಿ ನಡೆದಿದೆ, ಎಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಈ ಸಭೆಯಲ್ಲಿ ಮಂಡಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆಗಳಿದ್ರೆ ಈ ಸಭೆಯ ಅಧ್ಯಕ್ಷತೆಯನ್ನು ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕರು ಅವರು ವಹಿಸಬೇಕಾಗಿತ್ತು. ಅವ್ರ ಪರವಾಗಿ ನೀವೇ ಆಯ್ಕೆ ಮಾಡಿ ಕಳಿಸಿರುವಂಥ ಹಿರಿಯರಾದಂಥ ನಮ್ಮ ದೇವರಾಜಣ್ಣವರು ಈ ಸಭೆಗೆ ಆಗಮಿಸಿದ್ದಾರೆ. ದೇವರಾಜ್ ಸರ್ ಅವರೇ, ಹಾಗೆ ಈ ಒಂದು ನಮ್ಮ ಅಡ್ಮಿನಿಸ್ಟ್ರೇಟಿವ್ ಈ ಅಧಿಕಾರಿಗಳಾದಂಥ ನಮ್ಮ ಸಹಾಯಕ ನಿರ್ದೇಶಕರು ನಮ್ಮ ತೋಟಗಾರಿಕೆ ಇಲಾಖೆಯ ಸೀಮಾ ಮೇಡಮ್ ಅವರೇ, ಹಾಗೆ ನಮ್ಮ PDO ಶಾರದಮ್ಮ ಮೇಡಮ್ ಅವರೇ, ಹಾಗೆ ತಾಂತ್ರಿಕ ಸಹಾಯಕರಾದಂಥ ಅರುಣ್ ಕುಮಾರ್ ಅವರೇ, ಅದರ್ಸ್ ಡಿಪಾರ್ಟ್ಮೆಂಟ್ ಹಾರ್ಟಿಕಲ್ಚರ್, ಅಗ್ರಿಕಲ್ಚರ್, ಸೋಷಿಯಲ್ ಫಾರೆಸ್ಟ್ ಅವ್ರು ಕೊಡಬೇಕಾಗಿತ್ತು. ಅವ್ರ ಕಾರಣಾಂತರದಿಂದ ಬಂದಿಲ್ಲ. ಜನಸಂಖ್ಯೆನೂ ತುಂಬ ಈಗ ಕಡಿಮೆ ಇದೆ. ಹೆಂಗೆಂದರೆ ಅವರೆಲ್ಲ ಕೆಲವು ಸ್ಟ್ರೈಕು ಅದು ಅಂತ ಹೋಗಿದ್ದಾರೆ. ಹಾಗೆ ನಿಮ್ಮೆಲ್ಲರಿಗೂ ಕೂಡ ನಿಮ್ಮೊಂದಿಗೆ ಏನು ಇದುವರೆಗೂ ಕಾಮಗಾರಿ ನಡೆದಿದ್ದು, ಯಾವ್ಯಾವ ಕಾಮಗಾರಿ ಎಲ್ಲೆಲ್ಲಿ ನಡೆದಿದ್ದಾವೆ, ಎಷ್ಟು ಖರ್ಚಾಗಿದೆ ಅನ್ನೋದ್ರ ಬಗ್ಗೆ ಸಭೆಯಲ್ಲಿ ವರದಿಯನ್ನು ಮಂಡಿಸ್ತೀವಿ. ಅದರಲ್ಲೇನಾದ್ರು ಚರ್ಚೆಗಳಿದ್ರೆ ಸೀಮಾ ಮೇಡಮ್ ಮತ್ತೆ ದೇವರಾಜ್ ಸರ್ ಅವರು ಆಗಮಿಸಿದರೆ ಅವರೊಂದಿಗೆ ಚರ್ಚಿಸೋಣ ಅಂತ ಹೇಳ್ತಾ, ಮೊದಲಿಗೆ ಇಂದಿನ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದ ಅಂಶಗಳಿಗೆ ಏನಾದರೂ ಅನುಪಾನ ಹೊಂದಿದ್ರೆ ಮೇಡಮ್ ಇಲ್ಲಿ ಮಂಡಿಸ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಅದಲ್ಲ, ಹಿಂದಿನ ತೀರ್ಮಾನ ಆಯ್ತಲ್ಲ 3 ಲಕ್ಷ ಇನ್ನೊಂದು ಅದು ಕೇಳ್ತಾ ಇದ್ದ ನಾನು. ಈ ಸರಿ ಹೋದ್ ಸರಿ ಆಯ್ತಲ್ಲ ನೋಡಿ, ನೋಡಿ ಆಮೇಲೆ ಅದು ಮಣ್ಸಿ ಮಣ್ಸಿ ಕೊಟ್ಟು ಅದೇನು ತಿರುವಳಿ ಮಾಡ್ಬೋದು ಅಂತ ಹೇಳ್ತಾ, ಈಗ ನಮ್ಮ ರೇಣುಕಪ್ಪ VIP ಸುಮಾರು 4 ದಿನಗಳಿಂದ ನಮ್ಮ ಕಾಮಗಾರಿ ಪರಿಶೀಲನೆ ಮತ್ತು ಸ್ಥಳ ಪರಿಶೀಲನೆ ಮಾಡಿ ವಿರೋಧವನ್ನು ಮಂಡಿಸಬೇಕು ಅಂತ ಕೇಳ್ತೀನಿ. ನಮಸ್ಕಾರ. ಉಳ್ಳಳ್ಳಿ ಗ್ರಾಮದ ಪ್ರಸಂತ್ ಕುಮಾರ್ ಮನೆಯಿಂದ ನಬಾರ್ಡ್ ಮುಖ್ಯ ರಸ್ತೆವರೆಗೆ CC ಚರಂಡಿ ನಿರ್ಮಾಣ. ಇದಕ್ಕೆ ಕೂಲಿ ಮೊತ್ತವಾಗಿ 44,030 ಕೂಲಿ ಮೊತ್ತವಾಗಿ ಪಾವತಿಗಿರುತ್ತದೆ. ಹನ್ನಳ್ಳಿ ಗ್ರಾಮದ ಲವಣೆಕೋಂ ಕುಮಾರಸ್ವಾಮಿ ಅವರ ಮನೆ ನಿರ್ಮಾಣ. ಇದಕ್ಕೆ 3,330 ಕೂಲಿ ಮೊತ್ತವಾಗಿ ಪಾವತಿಗಿರುತ್ತದೆ. ಅರತನಹಳ್ಳಿ ಗ್ರಾಮದ ಸರಸ್ವತಿ ಬಾಯಿ ಕೋಂ ಪ್ರಕಾಶ್ ಅವರ ಮನೆ ನಿರ್ಮಾಣ ಕಾಮಗಾರಿ. ಇದಕ್ಕೆ 11,470 ಕೂಲಿ ಮೊತ್ತವಾಗಿ ಪಾವತಿಗಿರುತ್ತದೆ. ಕುರ್ನಳ್ಳಿ ಭಾರತಿ ಕೋಂ ಲೋಕೇಶ್ ಅವರ ಮನೆ ನಿರ್ಮಾಣ ಕಾಮಗಾರಿ. ಇದಕ್ಕೆ 3,330 ಕೂಲಿ ಮೊತ್ತವಾಗಿ ಪಾವತಿಗಿರುತ್ತದೆ. ಕುರ್ನಳ್ಳಿ ಗ್ರಾಮದ ವನ್ನಮ್ಮ ಕೋಂ ರಂಗಸ್ವಾಮಿ ಅವರ ಮನೆ ನಿರ್ಮಾಣ 11,840 ಕೂಲಿ ಮೊತ್ತವಾಗಿ ಪಾವತಿಗಿರುತ್ತದೆ. ಬ್ಯಾಟಳ್ಳಿ ಗೋಡರಟ್ಟಿ ಗ್ರಾಮದ ಶಿವಮ್ಮ ಕೋಂ ಲಿಂಗಪ್ಪ ಮನೆ ನಿರ್ಮಾಣ. ಇದಕ್ಕೆ 12,210 ಕೂಲಿ ಮೊತ್ತವಾಗಿ ಪಾವತಿಗಿರುತ್ತದೆ. ದ್ರಾಕ್ಷಣಮ್ಮ ಕೋಂ ನಾಗರಾಜ್ ಅವರ ದನಕೊಟ್ಟಿಗೆ ನಿರ್ಮಾಣ 8,510 ಕೂಲಿ ಮೊತ್ತವಾಗಿ ಪಾವತಿಗಿರುತ್ತದೆ. ಬ್ಯಾಟಳ್ಳಿ ಗೋಡರಟ್ಟಿ ಗ್ರಾಮದ ಶೇಖರಪ್ಪ ಬಿನ್ ಸಿದ್ದಪ್ಪ ಅವರ ದನದ ಕೊಟ್ಟಿಗೆ ನಿರ್ಮಾಣ 8,510 ಕೂಲಿ ಮೊತ್ತವಾಗಿ ಪಾವತಿಗಿರುತ್ತದೆ. ಬ್ಯಾಟಳ್ಳಿ ಚೈತ್ರ TP